ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗ್ಗುವರ್ಪು. ದೆಹಲಿ ಚುನಾವಣೆ ಮತದಾನ ನಿನ್ನೆ ಮುಗೀತು. ನಿನ್ನೆ ಎಕ್ಸಿಟ್ ಪೋಲ್ಗಳು ಯಾವ್ಯಾವ ಸಂಸ್ಥೆ ಏನೇನು ಹೇಳ್ತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸಾಕಷ್ಟು ಸಂಸ್ಥೆಗಳು ಅಂದರೆ ಮೇಜರ್ ಚಾನಲ್ಸ್ ಯಾರೂ ಈ ಬಾರಿ ಎಕ್ಸಿಟ್ ಪೋಲ್ಸನ್ನು ಮಾಡಿಲ್ಲ. ಅದಕ್ಕೆ ಕಾರಣಗಳು ಬಹಳಷ್ಟು ಬಾರಿ ಹೇಳಿದ್ದೀನಿ. ಎಕ್ಸಿಟ್ ಪೋಲ್ಗಳು ಫೇಲ್ಯೂರ್ ಆಗಿ ಅವರು ರೋಸ್ ಹೋಗಿದ್ದಾರೆ. ಅವಮಾನ ಸಾಕು ಅಂತ ಸುಮ್ಮನಿದ್ದಾರೆ. ಆದರೆ ಕೆಲವು ಸಂಸ್ಥೆಗಳು ಮಾಡ್ತಾ ಇದೆ. ಅದೆಲ್ಲ ಸಂಸ್ಥೆಗಳೆಲ್ಲ 90% ಎಕ್ಸಿಟ್ ಪೋಲು ನಿನ್ನೆ ಬಂದಿದ್ದು BJPಗೆ ದೊಡ್ಡ ಬಹುಮತ, ಸಾಮಾನ್ಯ ಬಹುಮತ ಅಲ್ಲ, ಸರಳ ಬಹುಮತ ಅಲ್ಲ, ದೊಡ್ಡ ಬಹುಮತ ಬರುತ್ತೆ. ಅಲ್ಲಿ ಸರ್ಕಾರ ರಚನೆ ಆಗುತ್ತೆ. 27 ವರ್ಷಗಳ ನಂತರ BJP ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವ ರೀತಿಯಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದರು. ಇವತ್ತು ಒಂದಷ್ಟು ಎಕ್ಸಿಟ್ ಪೋಲ್ಗಳು ಬಂದಿವೆ. ಅದರದ್ದು ಅದೇ ಕತೆ. BJP 40, 50 ಎಲ್ಲ ಕೊಟ್ಟಿದ್ದಾರೆ. ಆದರೆ ಇದರ ಜೊತೆಗೆ ಇನ್ನೊಂದು ಕಡೆಯಿಂದ ಬರುವಂತಹ ಫಿಗರ್ಗಳ ಮೇಲೆ ಇಡೀ ದೇಶದ ಗಮನ ಇರುತ್ತೆ. ಅದು ಯಾವುದೇ ಚುನಾವಣೆ ಆಗಿರ್ಬೋದು. ಚುನಾವಣೆ ಮಾತ್ರ ಅಲ್ಲ, ಆ ಸಟ್ಟ ಬಜಾರಲ್ಲಿ ಮಳೆ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಪಂದ್ಯಗಳು ಇದು ಕಟ್ತಾರಂತೆ, ಬಾಜಿ ಕಟ್ತಾರಂತೆ. ಕ್ರಿಕೆಟ್ಗೂ ಕಟ್ತಾರೆ, ಹೆಜ್ಜೆಗೂ ಕಟ್ತಾರೆ. ಇವತ್ತು ಮೋದಿ ಎಷ್ಟು ನಿಮಿಷ ಸದನದಲ್ಲಿ ಭಾಷಣ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಬೆಟ್ಟಿಂಗ್ ಕಟ್ತಾರಂತೆ. ಆದರೆ ಅವರು ಬೆಟ್ಟಿಂಗ್ ಯಾಕೆ ಫೇಮಸ್ಸು ಅಂದರೆ ಅದು ಅಕ್ಯುರೇಟಿಗಿರೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಯಾಕೆಂದರೆ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಲ್ಲಿ ಬಾಜಿ ಕಟ್ಟೋದು ನಡೆಯುತ್ತೆ, ಪಂದ್ಯ ಕಟ್ಟೋದು ನಡೆಯುತ್ತೆ ಅಂತ. ಆ ಕಾರಣಕ್ಕಾಗಿ ಹಾಗಾದರೆ ಸಟ್ಟ ಬಜಾರ್ ಏನು ಹೇಳ್ತಾ ಇದೆ ದೆಹಲಿಯ ಚುನಾವಣೆಗಳ ಬಗ್ಗೆ ಅಂತ ನೋಡೋದಕ್ಕಿಂತ ಮೊದಲು ಒಂದಷ್ಟು ಅಂಶಗಳನ್ನು ನಿಮಗೆ ತಿಳಿಸೋದು ಅಂತ ಪ್ರಯತ್ನ ಮಾಡ್ತೀನಿ. ಯಾಕೆ ಇಷ್ಟು ಟೈಟ್ ಆಗಿದೆ ಈ ಬಾರಿ ಚುನಾವಣೆ? ಯೂಶ್ವಲ್ ಆಗಿ ಆಮ್ ಆದ್ಮಿ ಪಕ್ಷ ಕೇಕ್ ವಾಕ್ ಥರ ನಡ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಯಾಕಂದರೆ 2015ರಲ್ಲಿ 70ರಲ್ಲಿ 67 ಸೀಟು, 2020ರಲ್ಲಿ 70ರಲ್ಲಿ 62 ಸೀಟು ಪಡ್ಕೊಂಡಂತಹ ಆಮ್ ಆದ್ಮಿ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರಲ್ಲ ಅನ್ನುವ ಮಟ್ಟಕ್ಕೆ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಯಾಕೆ ಇದು ಅಂದರೆ ಮುಖ್ಯವಾದ ಕಾರಣ ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕನ್ನು, ವೋಟ್ ಶೇರನ್ನು ಇನ್ಕ್ರೀಸ್ ಮಾಡಿಕೊಂಡಿದೆ. 4% ಇದ್ದಂತಹ ವೋಟ್ ಶೇರ್ 8%ವರೆಗೂ ಹೋಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಅಂದರೆ ಡಬಲ್ ಆಗ್ತಾ ಇದೆ. ಅಂದರೆ ದಲಿತರು ಮತ್ತು ಮುಸ್ಲಿಮರ ವೋಟುಗಳು ಆಮ್ ಆದ್ಮಿ ಪಕ್ಷದಿಂದ ಶಿಫ್ಟ್ ಆಗಿ ಕಾಂಗ್ರೆಸ್ ಕಡೆ ಬರ್ತಾ ಇದೆ. ಕಾಂಗ್ರೆಸ್ 1ರಿಂದ 3 ಸೀಟ್ ಗೆಲ್ಲಬಹುದು ಅಂತ ಹೇಳಲಾಗ್ತಿದೆ. ಇದು ಬರೀ 1ರಿಂದ 3 ಸೀಟ್ ಕತೆ ಅಲ್ಲ. ಇಡೀ 70 ಸೀಟುಗಳ ಮೇಲೆ ಪರ್ಸೆಂಟೇಜ್ 4% ಏನಾದರೂ ಕಡಿಮೆ ಆಗ್ತಾ ಹೋದರೆ ಆಮ್ ಆದ್ಮಿ ಪಕ್ಷಕ್ಕೆ ಅವರು ಖಂಡಿತ ಹೀನಾಯವಾಗಿ ಸೋಲ್ತಾರೆ. ಇದು ಒಂದು ಮುಖ್ಯವಾದ ಕಾರಣ ಆಗ್ತಿದ್ರೆ, ಇನ್ನೊಂದು ಕಡೆ ಆಮ್ ಆದ್ಮಿ ಪಕ್ಷ ಕೊಡ್ತಿರುವಂತಹ ಎಲ್ಲ ಫ್ರೀಬಿಗಳನ್ನು, ಎಲ್ಲ ಉಚಿತ ಯೋಜನೆಗಳನ್ನು ನಾವು ಕೊಡ್ತೀವಿ, ಅದರ ಜೊತೆಗೆ ಇನ್ನೊಂದಷ್ಟು ಕೊಡ್ತೀವಿ ಅಂತ BJP ಹೇಳಿದೆ. ಪ್ಲಸ್ ಚುನಾವಣೆಗೂ 3-4 ದಿನ ಮೊದಲು 12 ಲಕ್ಷದವರೆಗೆ ತೆರಿಗೆ ಇರಲ್ಲ ಆದಾಯದ ಮೇಲೆ ಅಂತ ಬಜೆಟಲ್ಲಿ. ಪ್ಲಸ್ 8ನೇ ವೇತನ ಆಯೋಗ ಇದೆಲ್ಲವನ್ನು ಜಾರಿ ಮಾಡುವಂತಹ ನಿರ್ಣಯಗಳನ್ನು BJP ಸರ್ಕಾರ, ಮೋದಿ ಸರ್ಕಾರ ಕೈಗೊಂಡಿರೋದ್ರಿಂದ ಮಧ್ಯಮ ವರ್ಗ ಏನಿತ್ತು ಅದು ಆಮ್ ಆದ್ಮಿ ಪಕ್ಷದ ಜೊತೆ ಗಟ್ಟಿಯಾಗಿ ಏನಿತ್ತು ಅದು ಡೈಲ್ಯೂಟ್ ಆಗಿ BJP ಕಡೆಗೆ ಒಂದಷ್ಟು ವೋಟುಗಳು ಶಿಫ್ಟ್ ಆಗಿರೋ ಸಾಧ್ಯತೆಗಳಿದ್ದಾವೆ. ಎಲ್ಲ ಕಾರಣಗಳಿಂದ ಇನ್ನು ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ. 12 ವರ್ಷದಿಂದ ಅಧಿಕಾರದಲ್ಲಿದೆ ಆಮ್ ಆದ್ಮಿ ಪಕ್ಷ. 2013ರಲ್ಲಿ ನಡೆದಿತ್ತು. ಆಮೇಲೆ ಮಧ್ಯಂತರ ಚುನಾವಣೆಯಾಗಿ 2015, 2020ರಲ್ಲಿ 3 ಬಾರಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿತ್ತು. 2013ರಲ್ಲಿ 28 ಸೀಟ್ ಮಾತ್ರ ಬಂದಿತ್ತು. ಕಾಂಗ್ರೆಸ್ಸಿನ ಔಟ್ಸೈಡ್ ಸಪೋರ್ಟ್ ಆಮ್ ಆದ್ಮಿ ಪಕ್ಷ ಕೇಳೇ ಇರಲಿಲ್ಲ. ಸುಮ್ಮನೆ ಕಾಂಗ್ರೆಸ್ನವ್ರು ಸಪೋರ್ಟ್ ಕೊಟ್ಟಿದ್ದರು. ಅದು 1.5 ವರ್ಷ ನಡೆದಿತ್ತು. ಆನಂತರ ಚುನಾವಣೆಗಳು ನಡೆದವು. ಕಾಂಗ್ರೆಸ್ ಸಪೋರ್ಟ್ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಆವಾಗ 70ರಲ್ಲಿ 67 ಸೀಟ್ ಪಡ್ಕೊಂಡು ಆಮ್ ಆದ್ಮಿ ಪಕ್ಷ ಅಂತ ಬಂತು. ಇನ್ನೊಂದು, ಕೇಜ್ರಿವಾಲ್ ಇಮೇಜ್ಗೆ ದೊಡ್ಡ ಡ್ಯಾಮೇಜ್ ಆಗಿದೆ. ಕೇಜ್ರಿವಾಲ್ ಭ್ರಷ್ಟಾಚಾರಿ ಅನ್ನುವಂತಹದನ್ನು ಬಿಂಬಿಸೋದಕ್ಕೆ BJP ತನ್ನ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿದೆ. ಒಂದು ಕಡೆ IT ಸೆಲ್ಲನ್ನು ಬಳಸ್ಕೊಂಡಿದೆ, ಇನ್ನೊಂದು ಕಡೆ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡಿದೆ. ಜೈಲಿಗೆ ಹಾಕ್ಬಿಟ್ರು ಕೇಜ್ರಿವಾಲ್ನ. ಎಲ್ಲವೂ ಮಾಡಿದ್ರು. ಒಂದಷ್ಟು ಅನುಮಾನಗಳು ಜನತೆಯ ಮನಸ್ಸಿನಲ್ಲಿ ಮೂಡೋದಕ್ಕೆ ಆರಂಭ ಆಯಿತು. ಅದೇನು ದೊಡ್ಡ ಅನುಮಾನ ಅಲ್ಲ. ಆದರೆ ಕೇಜ್ರಿವಾಲ್ ವಿಚಾರಕ್ಕೆ ಬಂದಾಗ ಅದು ದೊಡ್ಡ ಅನುಮಾನ ಆಗುತ್ತೆ. ಯಾಕೆ ಅಂದರೆ ಕೇಜ್ರಿವಾಲ್ ಆಡಳಿತಕ್ಕೆ ಬಂದಿದ್ದು ಅಥವಾ ಪಾಲಿಟಿಕ್ಸ್ಗೆ ಬಂದಾಗ ಜನ ಒಪ್ಕೊಂಡಿದ್ದೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ. ಅಣ್ಣಾ ಹಜಾರೆ ತಂಡದ ಮೂಲಕ ಬಂದಂತಹ ವ್ಯಕ್ತಿ, ಭ್ರಷ್ಟಾಚಾರ ಇರಲ್ಲ ಅನ್ನುವ ಆಸೆಯ ಮೇಲೆ ಆಮ್ ಆದ್ಮಿ ಪಕ್ಷದ ಕಡೆಗೆ ಅವರು ಹೋಗಿತ್ತು. ಅಲ್ಲಿಯವರೆಗೆ ಶೀಲಾ ದೀಕ್ಷಿತ್ ಕಾಂಗ್ರೆಸ್ ಸರ್ಕಾರ 15 ವರ್ಷ ಆಡಳಿತ ನಡೆಸಿತ್ತು. 15 ವರ್ಷ, 3 ಟರ್ಮ್. ಆದರೆ ಅಂತಹ ಕಾಂಗ್ರೆಸ್ಸನ್ನು ಸೈಡಿಗೆ ತಳ್ಳಿ ಕೇವಲ 8 ಸೀಟ್ ಕೊಟ್ಟಿದ್ದಾರೆ 2013ರಲ್ಲಿ.
ಕಾಂಗ್ರೆಸ್ಗೆ. ಅವ್ರಿಗೆ ಸೈಡ್ಗೆ ತಳ್ಳಿ ಇವರು ಆಮ್ ಆದ್ಮಿ ಪಕ್ಷನ ಜನ ಆಯ್ಕೆ ಮಾಡ್ಕೊಂಡಿದ್ರು. ಅಂತಹ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಿಂದ ಬಂದಂತಹ ವ್ಯಕ್ತಿಯೇ ಇವತ್ತು ಕಟಕಟೆಯಲ್ಲಿ ನಿಂತ್ಕೊಂಡು ನಾನು ಭ್ರಷ್ಟಾಚಾರಿ ಅಲ್ಲ ಅಂತ ಪ್ರೂವ್ ಮಾಡಬೇಕಾದ ಸನ್ನಿವೇಶ ಇದೆಯಲ್ಲ, ಇದು ಸಹ ಒಂದಷ್ಟು ವೋಟುಗಳನ್ನು ಡೈಲ್ಯೂಟ್ ಮಾಡೋದ್ರಲ್ಲಿ ಸಹಾಯಕ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಸೊ ಒಂದು ಕಡೆ ದಲಿತರ ಮತಗಳು, ಮುಸ್ಲಿಮರ ಮತಗಳು ಕಾಂಗ್ರೆಸ್ ಕಡೆ ವಾಲಿರೋದು, BJPಯ ತಂತ್ರಗಾರಿಕೆ, ಅವರು ಎಲ್ಲ ತಂತ್ರ ಕುತಂತ್ರ ಎಲ್ಲ ಮಿಕ್ಸ್. ಎಲೆಕ್ಷನ್ ಕಮಿಷನಿಂದ ಹಿಡಿದು ತನಿಖಾ ಸಂಸ್ಥೆಗಳವರೆಗೆ BJP ಹೇಗೆ ಬಳಸ್ಕೊಂಡಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಯಾಕಂದರೆ ಕೇಜ್ರಿವಾಲ್ ಲೈವ್ ಡೆಮೋನೇ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿ ಹೆಸರುಗಳನ್ನು, ಬದುಕಿರೋರ ಹೆಸರುಗಳನ್ನು, ಅದೇ ಮನೆಯಲ್ಲಿರೋರ ಹೆಸರುಗಳನ್ನು, ಚುನಾವಣಾ ಏನು ಮತದಾರರ ಪಟ್ಟಿಯಿಂದ ಕಿತ್ತು ಬಿಸಾಕಿರೋದು, ಹೊಸ ಹೊಸ ಹೆಸರುಗಳನ್ನು ತಂದು ಹಾಕಿರೋದು, ಇದೆಲ್ಲವೂ ಸಹ ನಿಮಗೆ ಗೊತ್ತೇ ಇದೆ. ಸೊ ಇದು ಕಾರಣಗಳು ಇಂತಹ ಸನ್ನಿವೇಶಕ್ಕೆ, ಇಂತಹ ಯಾರು ಗೆಲ್ಲಬಹುದು ಅನ್ನೋ ಪ್ರಶ್ನೆ ಬರೋದಕ್ಕೆ ಕಾರಣನೇ ಅದು. ಇನ್ನು ಸಟ್ಟಾ ಬಜಾರ್ಗೆ ವಾಪಸ್ ಬರೋಣ. ಮೇನ್ ಪಾಯಿಂಟ್, ಸಟ್ಟಾ ಬಜಾರ್ನಲ್ಲಿ ಏನಾಗ್ತಿದೆ. ಫಲೋಡಿ ಸಟ್ಟಾ ಬಜಾರ್ ಅನ್ನೋದು ತುಂಬ ಫೇಮಸ್ ಸಟ್ಟಾ ಬಜಾರ್. ಅದರ ಸಂಖ್ಯೆಗಳ ಬಗ್ಗೆ ಜನಕ್ಕೆ ಬಹಳ ನಂಬಿಕೆ ಇರುತ್ತೆ. ಯಾಕಂದರೆ ಅದು ದೊಡ್ಡ ಸಟ್ಟಾ ಬಜಾರ್. ಅದರ ಫಲಿತಾಂಶಗಳು ಸಾವಿರಾರು ಕೋಟಿ ಆ ಕಡೆ ಈ ಕಡೆ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅದರ ನಂಬರ್ಗಳ ಮೇಲೆ ಜನಕ್ಕೆ ನಂಬಿಕೆ ಇರುತ್ತೆ. ಅದು ಏನು ಹೇಳ್ತಾ ಇದೆ ಅಂದರೆ, ಆಮ್ ಆದ್ಮಿ ಪಕ್ಷಕ್ಕೆ ಸಟ್ಟಾ ಬಜಾರ್, ಫೆಲೋದಿ ಸಟ್ಟಾ ಬಜಾರ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ 36ರಿಂದ 38 ಸೀಟು ಬರ್ಬೋದು ಅಂತ ಹೇಳ್ತಾ ಇದೆ. ಅಂದರೆ ಬಹುಮತಕ್ಕೆ ಬೇಕಾಗಿರೋದೇ 36, 70ರಲ್ಲಿ ಅರ್ಧ +1 ಬಹುಮತಕ್ಕೆ ಮ್ಯಾಜಿಕ್ ನಂಬರ್ 36. ಅಷ್ಟು ಮಿನಿಮಮ್ ಬರಬಹುದು, ಅದಕ್ಕೆ ಮೇಲೆ 2 ಸೀಟ್ ಜಾಸ್ತಿ ಬರ್ಬೋದು ಅಂತ ಹೇಳಲಾಗ್ತಿದೆ. ಇನ್ನು BJP 32ರಿಂದ 34 ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. 30 ಮೇಲೆ BJPಗೆ ಬಂದರೆ ಅವರು ಖಂಡಿತ ಸರ್ಕಾರ ರಚನೆ ಮಾಡ್ತಾರೆ. ಅಮಿತ್ ಶಾಗೆ ಎಲ್ಲ ಷಡ್ಯಂತ್ರಗಳು ಮಾಡೋಕ್ಕೆ ಗೊತ್ತು, ಆಪರೇಷನ್ಗಳು ಮಾಡೋಕ್ಕೆ ಗೊತ್ತು. ಅದನ್ನು ನಾವು ಇತಿಹಾಸದ ಉದ್ದಕ್ಕೂ ನೋಡ್ಕೊಂಡಿದ್ದೀವಿ. ಕಳೆದ 15 ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಕಡೆ ನೋಡಿದ್ದೀವಿ ಆಪರೇಷನ್ ಕಮಲವನ್ನು. ಇನ್ನು ಕಾಂಗ್ರೆಸ್ ಗತಿ ಏನು ಅಂತಾರೆ, ಸಟ್ಟಾ ಬಜಾರ್ 0, ಅದನ್ನು ದಾಟಿ ಬರೋದಿಲ್ಲ. ಕಳೆದ 10 ವರ್ಷದಿಂದಲೂ 0 ಇದೆ, ಈಗಲೂ 0 ಇರುತ್ತೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಇನ್ನೊಂದು ಶಾಕಿಂಗ್ ಏನು ಗೊತ್ತಾ, ಸಟ್ಟಾ ಬಜಾರ್ ಪ್ರಕಾರ ಅರವಿಂದ್ ಕೇಜ್ರಿವಾಲ್ ತಮ್ಮ ಕ್ಷೇತ್ರದಲ್ಲಿ ಸೋಲ್ತಾ ಇದ್ದಾರೆ. ಅರವಿಂದ್ ಕೇಜ್ರಿವಾಲ್ ಚುನಾವಣೆ ಗೆಲ್ಲೋದು ಸಾಧ್ಯತೆ ತುಂಬ ಕಡಿಮೆ ಅಂತ ಸಟ್ಟಾ ಬಜಾರ್ನಲ್ಲಿ ಬಾಜಿ ಕಟ್ತಾ ಇದ್ದಾರೆ. ಬೆಟ್ಟಿಂಗ್ ನಡೀತಾ ಇದೆ. ಕೇಜ್ರಿವಾಲ್ ಸೋಲ್ ಕಡೆಗೆ ಜಾಸ್ತಿ ಜನ ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಅವರು ಸೋಲಬಹುದು ಅಂತ ಹೇಳ್ತಾ ಇದ್ದಾರೆ ಸಟ್ಟಾ ಬಜಾರ್ನಲ್ಲಿ. ಮುಖ್ಯಮಂತ್ರಿ ಅತಿಶಿ ಅವರು ಗೆಲ್ಲೋ ಸಾಧ್ಯತೆ ಇದೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಸೊ ಇದೆಲ್ಲವೂ ಕೂಡ ಶಾಕಿಂಗ್. ನಿನ್ನೆಯವರೆಗೆ ಬಂದಂತಹ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇತ್ತು, ಸ್ವೀಪಿಂಗ್ ಮೆಜಾರಿಟಿ BJP ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಜಸ್ಟ್ ಮುಂದೆ ಇದೆ, ಒಂದೇ 1 ಮಿಲಿಮೀಟರ್ ಮುಂದೆ ಇದೆ ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾ ಇದೆ. ಪ್ಲಸ್ ನಿನ್ನೆ ಸಟ್ಟಾ ಬಜಾರ್ ಏನು ಹೇಳುತ್ತೆ ಗೊತ್ತಾ, ಎರಡಕ್ಕೂ ಸಹ 36ರಿಂದ 38, 36ರಿಂದ 38 ಅಂತ ಹೇಳಿತ್ತು. 50-50 ಚಾನ್ಸಸ್ ಅಂತ ನಿನ್ನೆ ಇತ್ತು. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಮೇ ಬಿ ಆಮ್ ಆದ್ಮಿ ಪಕ್ಷ ಅಂತ ಹೇಳ್ತಾ ಇದೆ. ಆದರೆ ಎಲ್ಲದಕ್ಕಿಂತ ಶಾಕಿಂಗ್ ಏನಂದರೆ, ಕೇಜ್ರಿವಾಲ್ ಗೆಲ್ಲುವ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ. ತಮ್ಮ ಕ್ಷೇತ್ರವನ್ನೇ ಅವರು ಸೋಲ್ತಾರೆ ಅನ್ನೋದು ಅಲ್ಲಿಂದ ಈಗ ಬರ್ತಾ ಇರೋ ಸುದ್ದಿ. ಸೊ ನೋಡೋಣ, ಇನ್ನು ಒಂದು ದಿನ ಕಾಯಬೇಕು ನಾವು. 8ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ನಮಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ಕಿಬಿಡುತ್ತೆ. ಸಣ್ಣ ರಾಜ್ಯ 70 ಸೀಟ್ ಮಾತ್ರ ಇರೋದು. ಹಾಗಾಗಿ ಬೇಗ ಮತ ಎಣಿಕೆ ಮುಗಿದು ಹೋಗುತ್ತೆ. ಮಧ್ಯಾಹ್ನಕ್ಕೆಲ್ಲ ನಮಗೆ ಸ್ಪಷ್ಟತೆ ಒಂದು ಸಿಕ್ಕಿಬಿಡುತ್ತೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.